ಇನ್ನು ಇಷ್ಟಕ್ಕೆ ಮುಗ್ದಿಲ್ಲ ಮತ್ತೊಂದು ಶಾಕ್ ಈಗ ಜನರಿಗೆ ಎದುರಾಗಬಹುದು. ಅದು ನೀರಿನ ದರ, ವಾಟರ್ ಬಿಲ್ ಅದು ಕೂಡ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇದೆ. ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಈಗ ಎದುರಾಗಬಹುದು ಜನರಿಗೆ. ಶೀಘ್ರದಲ್ಲೇ ನೀರಿನ ದರ ಏರಿಕೆಗೆ ಜಲಮಂಡಳಿ ತಯಾರಿಯನ್ನ ಮಾಡಿಕೊಂಡಿದೆ. ಬೆಂಗಳೂರಿನ ಜನರಿಗೆ ಒಂದ್ ಕಡೆ ಮೆಟ್ರೋ, ಇನ್ನೊಂದ್ ಕಡೆ ವಾಟರ್ ಬಿಲ್, ಇದೆಲ್ಲವೂ ಕೂಡ ಈಗ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ 2025ರಲ್ಲಿ ಸ್ವಲ್ಪ ಜೇಬು ಗಟ್ಟಿಯಾಗಿ ಇರಬೇಕು. ಬೇಗ ಜನವರಿಯಲ್ಲೇ ನೀರಿನ ದರ ಏರಿಕೆಯ ಸುಳಿವನ್ನು ಕೊಡಲಾಗಿದೆ. ಶೀಘ್ರದಲ್ಲೇ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಸಭೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಸಭೆಯ ನಂತರ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಪ್ಲಾನ್. ಹಲವು ದಿನಗಳಿಂದ ಬೇಡಿಕೆ ಇದೆ, ನೀರಿನ ದರ ಪರಿಷ್ಕರಣೆ ಆಗಬೇಕು ಅಂತ. ಸದ್ಯ ನೀರಿನ ಪೂರೈಕೆಯಲ್ಲಿ ವಿದ್ಯುತ್ ಪೂರೈಕೆಯ ಒಂದಷ್ಟು ವಿಚಾರಗಳಿವೆ. ಶಾರ್ಟೇಜ್ ಆಗ್ತಿದೆ. ವಿದ್ಯುತ್ ಬಳಕೆಗೆ ಹೆಚ್ಚಿನ ಹೊರೆ ಅಂತಿರುವಂತಹ ಜಲಮಂಡಳಿ ಹೀಗಾಗಿಯೇ ನೀರಿನ ದರ ಪರಿಷ್ಕರಣೆ ಮಾಡಲೇಬೇಕು ಅಂತ BWSSB ಚಿಂತನೆ ನಡೆಸಿದೆ. ಇನ್ನೂ ಕೂಡ ಅದರ ಬಗ್ಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ನಮ್ಮ ನೀರಿನ ದರ 2014ರಲ್ಲಿ ಫಿಕ್ಸ್ ಆಗಿರೋದು. ಕಳೆದ 10 ವರ್ಷಗಳಲ್ಲಿ ನಮ್ಮ ವಿದ್ಯುತ್ ಶಕ್ತಿ ದರ 3 ಬಾರಿ ಹೆಚ್ಚಾಗಿದೆ. ನಮ್ಮ ಜಲಮಂಡಳಿಗೆ ಹೆಚ್ಚು ಆರ್ಥಿಕ ಖರ್ಚಾಗ್ತಾ ಇರೋದು ಜಲಮಂಡಳಿ ವತಿಯಿಂದ ಈ ವಿದ್ಯುತ್ ಶಕ್ತಿಗೆ ಜಾಸ್ತಿ ಖರ್ಚಾಗ್ತಾ ಇದೆ. ಹಾಗಾಗಿ ವಿದ್ಯುತ್ ಶಕ್ತಿಯ ಖರ್ಚು ಜಾಸ್ತಿ ಆಗಿರೋದ್ರಿಂದ ಜಲಮಂಡಳಿಯ ಆರ್ಥಿಕದಲ್ಲಿ ಭಾಳ ನಷ್ಟ ಉಂಟಾಗ್ತಾ ಇದೆ. ಹಾಗಾಗಿ ನಾವು ಇದು ಅನಿವಾರ್ಯತೆ ಇದೆ. ಯಾಕಂದರೆ ಇವತ್ತು ನಾವು 1000 ಲೀಟ್ರ್ ನೀರನ್ನು 52 ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಗೆ ತರ್ತಾ ಇದ್ದೀವಿ. 120 ಕಿಲೋಮೀಟರ್ ದೂರದಿಂದ 1000 ಮೀಟ್ರ್ ಎತ್ತರಕ್ಕೆ ಪಂಪ್ ಮಾಡಿ ತರ್ತಾ ಇದ್ದೀವಿ. ಅದಕ್ಕೆ 52 ರೂಪಾಯಿ ಖರ್ಚಾಗ್ತಾಯಿದೆ ಪ್ರತಿ 1000 ಲೀಟ್ರಿಗೆ. ನಾವೀಗ ಅಂದಾಜು ಸರಾಸರಿ ಈಗ ನಾವೇನು ಲೆಕ್ಕ ಮಾಡಿ ಕೊಡ್ತಾ ಇದ್ದೀವಿ, 1000 ಲೀಟ್ರಿಗೆ 22 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಸೊ ಅಂದಾಜು 30 ರೂಪಾಯಿ ಅಷ್ಟು ನಮಗೆ ಪ್ರತಿ 1000 ಲೀಟ್ರಿಗೆ ನಷ್ಟ ಆಗ್ತಾಯಿದೆ. ಇದರಿಂದ ನಮ್ಮ ಜಲಮಂಡಳಿಗೆ ಒಂದು ವರ್ಷಕ್ಕೆ 972 ಕೋಟಿ ರೂಪಾಯಿ ನಷ್ಟ ಆಗ್ತಾಯಿದೆ. ಇಷ್ಟು ಮಟ್ಟಕ್ಕೆ ನಷ್ಟ ಆಗ್ತಾ ಇದ್ದರೆ ಮುಂದಿನ 5 ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜಲಮಂಡಳಿ ಮೇಲೆ ಒಂದು ಮೊರೆಯಾಗುವಂಥದ್ದು. ಅದರಿಂದ ಮುಂದಿನ ಬೆಂಗಳೂರಿನ ನೀರಿನ ಭವಿಷ್ಯಕ್ಕೆ ಬಹಳ ಅನಾನುಕೂಲ ಆಗುವಂಥ ಅನಿವಾರ್ಯತೆ ಸಂದರ್ಭ ಬಂದುಬಿಡುತ್ತದೆ. ಹಾಗಾಗಿ ಅದನ್ನು ಇವತ್ತಿಂದ ನಾವು ಅದನ್ನು ಬಗೆಹರಿಸಬೇಕಾಗುತ್ತದೆ. ಆ ದಿಕ್ಕಿನಲ್ಲಿ ನಾವು ಚರ್ಚೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ಈಗಷ್ಟೇ ಬೆಂಗಳೂರಿನ ಜನತೆಗೆ ಮೆಟ್ರೋ ದರ ಏರಿಕೆಯ ಶಾಕ್ ಎದುರಾಗುತ್ತೆ ಅಂತ ನಾವು ಮಾತನಾಡ್ತಾ ಇದ್ವಿ. ಅದರ ಬೆನ್ನಲ್ಲೇ ಈಗ ನೀರಿನ ಬಿಲ್, ವಾಟರ್ ಬಿಲ್ ಕೂಡ ಹೆಚ್ಚಾಗ್ಬೋದು ಅಂತ. ಯಾವ ಕಾರಣಕ್ಕೆ, ಎಷ್ಟು ಸಮಯದಿಂದ ಏರಿಕೆಯನ್ನ ಮಾಡಿಲ್ಲ ಅಂತ BWSSB ಹೇಳ್ತಾ ಇದೆ ಅಂತ. ಅವಿನಾಶ್, ಈಗಾಗಲೇ ಏನು ಹೊಸ ವರ್ಷದ ಬೆನ್ನಲ್ಲೇ ಸಾಲು ದರ ಏರಿಕೆಯ ಬಿಸಿ ಕೂಡ ಮುಡ್ತಾ ಇದೆ. ಸದ್ಯ 2014ರಲ್ಲಿ ದರ ಪರಿಷ್ಕರಣೆ ಆಗಿತ್ತು. ಅದಾದ ಬಳಿಕ ಯಾವುದೇ ರೀತಿಯ ದರ ಪರಿಷ್ಕರಣೆ ಆಗಿಲ್ಲ ಅಂತ ಜಲಮಂಡಳಿ ಹೇಳ್ತಾ ಇದೆ. ಜೊತೆಗೆ ಈ ಹಿಂದೆ ಅಂದರೆ 5ನೇ ಹಂತದ ನೀರಾವರಿ ಏನಿದೆ ಅದನ್ನು ಸ್ಥಾಪನೆ ಮಾಡೋದಕ್ಕೂ ಮೊದಲೇ ಸಾಕಷ್ಟು ಬಾರಿ ದರ ಏರಿಕೆಯ ಸುಳಿವನ್ನು ಕೊಟ್ಟಿದ್ರು. ಜೊತೆಗೆ DCM DK ಶಿವಕುಮಾರ್ ಕೂಡ ದರ ಏರಿಕೆಯ ಸುಳಿವನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಜನವರಿ 2ನೇ ವಾರದಲ್ಲಿ DCM DK ಶಿವಕುಮಾರ್ ಅವರು ಶಾಸಕರ ಜೊತೆ ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ಆ ದರ ಏರಿಕೆಯ ನಿರ್ಧಾರವನ್ನು ಮಂಡಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಜಲಮಂಡಳಿ ಕೂಡ ಸುಳಿವನ್ನು ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ನೀರು ಪೂರೈಕೆ ಮಾಡೋ ಸಂದರ್ಭದಲ್ಲಿ ಬಳಸ್ತಕ್ಕಂಥ ವಿದ್ಯುತ್ ಶಕ್ತಿ ಏನಿದೆ ಅದರ ಖರ್ಚು ಹೆಚ್ಚಾಗ್ತಾ ಇದೆ. ಇದು ಜಲಮಂಡಳಿಗೆ ಹೊರೆ ಆಗ್ತಿದೆ ಅಂತ ಸದ್ಯ ಜಲಮಂಡಳಿಯ ಅಧ್ಯಕ್ಷರು ಹೇಳ್ತಾರೆ. ಜೊತೆಗೆ ಆ ಒಂದು ಹೊರೆಯನ್ನ ಸರಿದೂಗಿಸ್ಕೊಳ್ಳೋದಕ್ಕೆ ಈಗ ನೀರಿನ ದರವನ್ನ ಏರಿಕೆ ಮಾಡೋದು ಅನಿವಾರ್ಯತೆ ಆಗಿದೆ ಅಂತ ಜಲಮಂಡಳಿ ಹೇಳ್ತಾ ಇರುವಂಥದ್ದು. ಇನ್ನು ಕಳೆದ ಬಾರಿ ಕೂಡ DCM DK ಶಿವಕುಮಾರ್ ಅವರು ಒಂದಷ್ಟು ಬಹಿರಂಗ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಯಾರು ಏನೇ ಹೇಳಿದ್ರು ಕೂಡ ನಾನು ನೀರಿನ ದರವನ್ನು ಏರಿಕೆ ಮಾಡ್ತೀನಿ ಅಂತ ಹೇಳಿದ್ರು. ಇದು ಕೂಡ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿತ್ತು. ಆದರೆ ಈಗ ಹೊಸ ವರ್ಷದ ಆರಂಭದ ಬೆನ್ನಲ್ಲೇ, ಅದರಲ್ಲೂ ಜನವರಿ 2ನೇ ವಾರದಲ್ಲೇ DCM DK ಶಿವಕುಮಾರ್ ಅವರು ಸಭೆಯನ್ನು ನಡೆಸೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಜಲ ಮಂಡಳಿಯ ದರ ಏನಿದೆ ಅಂದರೆ ನೀರಿನ ದರ ಏನಿದೆ ಅದು ಏರಿಕೆ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ 27 ಶಾಸಕರಿಗೆ ಏನೋ ಆ ಜಲಮಂಡಳಿ ಈಗಾಗಲೇ ಪತ್ರವನ್ನು ಕೂಡ ಬರೆದಿತ್ತು. ಜೊತೆಗೆ ಆ ಒಂದು ಸಭೆ ನಡೀತಕ್ಕಂಥ ಸಭೆ ಏನಿದೆ ಆ ಸಭೆಯಲ್ಲಿ ನೀರಿನ ದರ ಏರಿಕೆ ಮಾಡೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಜಲಮಂಡಳಿ ಅಧ್ಯಕ್ಷರು ಕೂಡ ಮನವಿಯನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ಈಗ ಜನರಿಗೆ ಮತ್ತೆ ನೀರಿನ ದರ ಏರಿಕೆಯ ಶಾಕ್ ಕೂಡ ತಟ್ಟುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತದೆ. ಸದ್ಯ ಎಷ್ಟರ ಪ್ರಮಾಣಕ್ಕೆ ಆ ದರವನ್ನು ಹೆಚ್ಚಳ ಮಾಡ್ತಾರೆ, ಜೊತೆಗೆ ಎಷ್ಟು ರೂಪಾಯಿ ಹೆಚ್ಚಳ ಆಗುತ್ತೆ ಅನ್ನೋ ಮಾಹಿತಿ ಸದ್ಯ ಇನ್ನಷ್ಟೇ ಲಭ್ಯ ಆಗಿರಬೇಕಿರುವಂಥದ್ದು. ಒಟ್ಟಿನಲ್ಲಿ ಈಗ ಹೊಸ ವರ್ಷದ ಆರಂಭದಲ್ಲಿ ಈ ರೀತಿ ಸಾಲು ದರ ಏರಿಕೆಯ ಬಿಸಿ ಜನರನ್ನ ಕಂಗಾಲಾಗಿಸ್ತಿರೋದಂತೂ ಸುಳ್ಳಲ್ಲ ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಶಾಂತಪುರ್.